ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ವಿಮಾನ ದುರಂತ ಘಟನೆ ನಡೆದು ವಾರ ಕಳೆಯೋದಕ್ಕೆ ಬಂತು. 270 ಜನ ಸಾವನ್ನಪ್ಪಿದ್ದಾರೆ. ಈಗ ಅಲ್ಲಿಯ ಅಧಿಕಾರಿಗಳಿಗೆ ಯಾರ್ಯಾರ ಮೃತದೇಹ ಯಾರ್ಯಾರ ಕುಟುಂಬಸ್ಥರಿಗೆ ಸಂಬಂಧಿಸಿದ್ದು ಅಂಥೇಳಿ ಐಡೆಂಟಿಫೈ ಮಾಡೋದೇನೆ ದೊಡ್ಡ ಮಟ್ಟದ ಸವಾಲಾಗಿದೆಯಂತೆ. ಹಾಗಾಗಿಯೇ DNA ಮೂಲಕ ಅವೆಲ್ಲವನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ರು. ಬಟ್ ನಿನ್ನೆಯವರೆಗೂ ಕೇವಲ 30 ಮೃತದೇಹಗಳನ್ನು ಮಾತ್ರ DNA ಮ್ಯಾಚ್ ಮಾಡಿ ಹಸ್ತಾಂತರಿಸುವಂತಹ ಕೆಲಸ ಆಗಿದೆ. ಹಾಗಾಗಿ ಸಿವಿಲ್ ಆಸ್ಪತ್ರೆ ಮುಂಭಾಗ ದೊಡ್ಡ ಮಟ್ಟದಲ್ಲಿ ಜನ ಕೂಡ ನಿಂತಿದ್ದಾರೆ ಮೃತದೇಹಗಳನ್ನು ಪಡೆಯುವುದಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಮೃತದೇಹಗಳನ್ನು ಹಸ್ತಾಂತರಿಸುವಂತಹ ಪ್ರಕ್ರಿಯೆ ಅಹಮದಾಬಾದ್ನಲ್ಲಿ ಹೇಗೆ ನಡೀತಾ ಇದೆ, ಆಸ್ಪತ್ರೆಯ ಮುಂಭಾಗ ಯಾವ ರೀತಿಯ ಚಿತ್ರಣ ಇದೆ, ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಗುರುತು ಪತ್ತೆ. ಸುಟ್ಟು ಕರಕಲಾಗಿರುವ ಶವಗಳ ಪತ್ತೆಯೇ ವೈದ್ಯರಿಗೆ ಸವಾಲ್. ಶವಗಳ ಗುರುತು ಸಿಗದೆ ಮೃತರ ಕುಟುಂಬಸ್ಥರ ಆಕ್ರಂದನ. ಏರ್ ಇಂಡಿಯಾ ವಿಮಾನ ದುರಂತದಿಂದ 260ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಘಟನೆ ನಡೆದು 3-4 ದಿನ ಆಗಿದೆ. ಆದರೆ ಇನ್ನೂ ಮೃತದೇಹಗಳು ಕುಟುಂಬಸ್ಥರಿಗೆ ತಲುಪಿಲ್ಲ. ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಇದ್ದಾರೆ. ಯಾರ ಮೃತದೇಹ ಅಂತ ಪತ್ತೆ ಹಚ್ಚುವ ಸ್ಥಿತಿಯಲ್ಲಿ ಇಲ್ಲ. ಎಲ್ಲಾ ಮೃತದೇಹಗಳು ಸುಟ್ಟು ಕರಕಲಾಗಿದ್ದು ಗುರುತು ಹಿಡಿಯುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ DNA ಟೆಸ್ಟ್ ಮಾಡಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡೋಕೆ ಮುಂದಾಗಿದ್ದಾರೆ. ಮಾಜಿ ಸಿಎಂ ವಿಜಯ್ ರೂಪಾನಿಯವರ ಮೃತದೇಹವನ್ನ DNA ಟೆಸ್ಟ್ ಮಾಡಿ ವೈದ್ಯರು ಪತ್ತೆ ಹಚ್ಚಿದ್ದಾರೆ. ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿದ್ದಾರೆ. ಈಗಾಗಲೇ 5-6 ದೇಹವಷ್ಟೇ DNA ಟೆಸ್ಟ್ ಮ್ಯಾಚ್ ಆಗಿದೆ. ಅದರಲ್ಲಿ 2 ಮೃತದೇಹ ಮಾತ್ರ ಹಸ್ತಾಂತರ ಮಾಡಿದ್ದಾರೆ. ಇನ್ನು 260ಕ್ಕೂ ಹೆಚ್ಚು ಮೃತದೇಹಗಳು ಹಸ್ತಾಂತರ ಆಗಬೇಕಿದೆ. ಸಂಪೂರ್ಣ ಸುಟ್ಟು ಕರಕಲಾದ ಕಾರಣ ಮೂಳೆ ಮತ್ತು ಹಲ್ಲುಗಳನ್ನ ಟೆಸ್ಟ್ಗೆ ಒಳಪಡಿಸಿದ್ದು ಕುಟುಂಬಸ್ಥರ DNA ಹೋಲಿಕೆ ಮಾಡಬೇಕಿದೆ. ವರದಿ ಬಂದ ಬಳಿಕ ಮೃತದೇಹಗಳ ಹಸ್ತಾಂತರ ಆಗಲಿದೆ. ಕುಟುಂಬಸ್ಥರಿಗೆ ಮೃತದೇಹಗಳು ಸೇರಿಲ್ಲ. ಅಂತ್ಯ ಸಂಸ್ಕಾರ ಆಗಿಲ್ಲ. 100 ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿವೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.